ಜೋರಾಗಿ ಕಿರ್ಚಾಡ್ತೀರಾ, ಚೀರಾಡ್ತೀರಾ, ಸದನದಲ್ಲಿ ಕುರ್ಚಿಗಳನ್ನು ಎಗರಾಡಿಸ್ತೀರಾ. ಸರ್, ಇವೆಲ್ಲ ಸಮಾಜಕ್ಕೆ ಬೇಕಾಗಿರುವಂತಹ ಮಾತುಗಳು. ಸರ್, ಏನು ಮಾಡ್ತಾ ಇದ್ದೀರಾ? ಮನೆ ಕಂಡಿದ್ದೀರಾ? ಓಪನ್ ಆಗಿ ಕೇಳ್ತಾ ಇದ್ದೀನಿ ಮಾತನ್ನು. ಜಾತಿ ಧರ್ಮ ಬಿಟ್ಟು ಕೂಡ ಈ ದೇಶದಲ್ಲಿ ಸಮಸ್ಯೆ ಐತೆ. ಈ ಸಮಸ್ಯೆಗೆ ಸ್ಪಂದನೆ ಸಿಗೋದು ಯಾವಾಗ? ಇನ್ನೂ ಆದರೂ ಕೂಡ ಅಕಾರ್ಡಿಂಗ್ ಟು ಇಂಡಿಯನ್, ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಡೇಟಾ ಪ್ರಕಾರ 80 ಕೋಟಿ ಜನ BPLನಲ್ಲಿದ್ದಾರೆ. ಅವ್ರಿಗೆ ಇನ್ನು 80 ಕೋಟಿ ಜನತೆಗೆ ರೇಷನ್ ಅವಶ್ಯಕತೆ ಇದೆ. ಪುಕ್ಕಟೆ ಅಂತ ನೀವು ಇದನ್ನು ಮಾಡ್ತೀರಲ್ಲ, BJPಗರು ಆರೋಪ ಮಾಡ್ತಿರಲ್ಲ, ಪುಕ್ಸಟ್ಟೆ ಏನೂ ಕೊಡಬಾರ್ದು, ಫ್ರೀ ಬೀಸ್ಗಳನ್ನು ಏನೂ ಕೊಡಬಾರ್ದು, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿರ್ತೀರಲ್ಲ. ನಿಮಗೆ ಒಂದು ಓಪನ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಒಂದು 80 ಕೋಟಿ ಜನ ರೇಷನ್ ಅಕ್ಕಿ ಮೇಲೆ ನಿಂತವ್ರೆ. ಸರ್ಕಾರ ಕೊಡುವಂತಹ ರೇಷನ್ನನ್ನು ತಗೊಂಡು ಹೋಗಿ ಬೇಯಿಸ್ಕೊಂಡು ತಿನ್ನೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ನಾಚಿಕೆಗೇಡಲ್ವಾ ಇದು? ಇಂಥ ಸಮಸ್ಯೆಗಳನ್ನೆಲ್ಲ ಬಿಟ್ಟು ತಾವು ಜಾತಿ ಧರ್ಮ ಅಂತ ಬಡದಾಡ್ತಾ ಇದ್ದೀರ. ಇಂತಹ ಅನಿಷ್ಟ, ಜಾತಿ ಅನ್ನುವಂತಹ ಅನಿಷ್ಟವನ್ನು ಈ ಸಮಾಜದಿಂದ ದೂರ ಹಾಕಲಿಕ್ಕೆ, ಈ ಸಮಾಜದಿಂದ ತೊಳೆದು ಹಾಕಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ನವಯುವಕರು, ನವಜೋಡಿಗಳು ತಮ್ಮ ದಾಂಪತ್ಯ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು. ಸಮಾಜವನ್ನು ಎದುರಾಕೊಂಡು ತಂದೆ ತಾಯಿ ಎದುರಾಗ್ತಾರೆ, ಸಮಾಜ ಎದುರಾಗುತ್ತೆ. ಸಮಾಜದಿಂದ ಬಹಿಷ್ಕೃತರಾಗಿ, ಸಮಾಜದಿಂದ ಹೊರಗಡೆ ಬಿದ್ದು, ಸಮಾಜ ಮತ್ತು ಅದೇ ರೀತಿ ತಮ್ಮ ಬದುಕನ್ನು